ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 622ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಲಂಕೆಯಿಂದ ಮರಳಿ ಬರ್ತಾನೆ. ಹನುಮಾನನ ಕಂಡು ಎಲ್ಲರೂ ಸಂತೋಷ ಪಡ್ತಾರೆ. ಜಾಂಬವಾನ ಮತ್ತು ಅಂಗದ ಅಂಗದನ ಕೈ ಹಿಡ್ಕೊಂಡು ಒಂದು ಬಂಡೆಗಲ್ಲದ ಮೇಲೆ ಹನುಮ ಕೂಡ್ತಾನೆ. ಸೀತೆ ಇದ್ದ ವಾರ್ತೆಯನ್ನು ಹೇಳ್ತಾನೆ. ಕೇಳುತ್ತಲೇ ಇಡೀ ವಾನರ ಸೈನ್ಯ ಕುಣಿದು ಕುಬರಿಸಲಿಕ್ಕೆ ಶುರು ಮಾಡ್ತದೆ. ಯಾಕಂದರೆ ತಾವು ಬಂದ ಕಾರ್ಯ ಸಫಲ ಆಯಿತು ಅನ್ನುವಂಥ ಸಂತೋಷ ಮೂಡಿಬಂತು. ಅದೇ ವೇಳೆಯಲ್ಲಿ ಈ ಕಾರ್ಯ ನಿನ್ನಿಂದನೇ ಸಾಧ್ಯ ಇತ್ತು, ನೀನೇ ಮಾಡಿದೆ, ಮತ್ತೆ ಯಾರಿಂದ ಸಾಧ್ಯ ಇರೋಕ್ಕಿಲ್ಲ ಅಂಥೇಳಿ ಜಾಂಬವಾನ ಹೇಳ್ತಾನೆ. ಜೊತೆಗೆ ಅಂಗದ ಕೂಡ ಹೇಳ್ತಾನೆ, ಈ 100 ಯೋಜನೆ ಈ ಸಮುದ್ರವನ್ನು ದಾಟಿ ಮತ್ತು ನೀನು ಸುದ್ದಿ ತೊಗೊಂಡು ಬಂದೆಪ್ಪ ಅಂದ್ರೆ ನಮ್ಮಲ್ಲಿ ನಿನಗೆ ಸಮಾನ ಯಾರೂ ಇಲ್ಲ ಅಂಥೇಳಿ ಹನುಮಾನ್ ಸಾಧನೆಯನ್ನು ಅಂಗದ ಕೊಂಡಾಡ್ತಾನೆ. ಅದನ್ನೇ ಮುಂದುವರಿಸಿ ಅಂಗದ ಜಾಂಬವಾನ ವಾನರರೊಂದಿಗೆ ಹನುಮ ಸುತ್ತ ಕುಳಿತರು ಬಂಡೆಗಳ ಮೇಲೆ. ಅಂಗದ ಜಾಂಬವಾನ ಜೊತೆಗೆ ಇನ್ನುಳಿದ ವಾನರ ವೀರರೆಲ್ಲನೂ ಹನುಮಾನನ ಸುತ್ತ ಹಾಕ್ಕೊಂಡು ಸುತ್ತುವರೆದುಕೊಂಡು ಕೂಟ್ಬಿಡ್ತಾರೆ. ಸಮುದ್ರ ದಾಟಿದ ಸೀತೆ ರಾವಣರ ನೋಡಿದ ವಿಷಯ ತಿಳಿಯುವ ತವಕದಲ್ಲಿ ಕುಳಿತರು ವಾನರರು. ಅವರಲ್ಲಿ ಏನು ಉತ್ಸುಕತೆ ಇತ್ತಂದರೆ ಹನುಮ ಈ ಸಮುದ್ರವನ್ನು ಹೇಗೆ ದಾಟಿದ ಮತ್ತು ಸೀತೆ ರಾವಣರನ್ನು ನೋಡ್ಯಾನ, ಆ ವಿಷಯ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಅವರಲ್ಲಿ ಹೆಚ್ಚಾಗ್ತಾ ಇತ್ತು. ಅದನ್ನು ಕೇಳೋ ಸಲುವಾಗಿ ಎಲ್ಲ ವಾನರರು ಹನುಮಾನನನ್ನು ಸುತ್ತುವರೆದು ಕುಳ್ತಾರೆ. ಅಂಗದ ಹನುಮ ವಾನರರು ಸುತ್ತುವರೆದು ಕುಳಿತ ದೃಶ್ಯ ಕಂಡಿತು ಮಹೇಂದ್ರಗಿರಿಗೆ ಎದೆಕಟ್ಟು ತೊಡಿಸಿದಂತೆ. ನೋಡಿ, ಇಲ್ಲಿ ಉಪಮಾಲಂಕಾರ ಹೇಗಿದೆ ಅಂದ್ರೆ ಅವರೆಲ್ಲ ಏನೋ ಹನುಮ ಕೂತಂಥ ಬಂಡೆಗಲ್ಲು, ಅದೇ ಬಂಡೆಗಲ್ ಮ್ಯಾಗ ಅಂಗದ ಕೂತಿರ್ತಾನೆ ಮತ್ತು ಜಾಂಬವಾನ ಕೂತಿರ್ತಾನೆ. ಅದನ್ನೆಲ್ಲ ಸುತ್ತುವರ್ಕೊಂಡು ಈ ವಾನರರ ಸೈನ್ಯ ಹೋಗಿ ಕೂಡ್ತಿದೆ. ಅದು ಹೇಗೆ ಆಗ್ತಿದ್ದಪ್ಪ ಅಂದ್ರೆ, ಈಗ ಹೇಗೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಎದೆ ಕಟ್ಟನ್ನು ಬಿಕ್ಕು ಕೊಡ್ತಾರಲ್ಲ, ಯುದ್ಧಕ್ಕೆ ಹೋಗೋ ಮುಂದೂ ಗಂಡು ಮಕ್ಕಳು ಎದೆ ಕಟ್ಟನ್ನು ಕಟ್ಕೊಳ್ತಿರ್ತಾರೆ, ಹೆಣ್ಮಕ್ಕಳು ಎದೆ ಕಟ್ಟನ್ನು ಕಟ್ಕೊಳ್ತಿರ್ತಾರೆ. ಅದು ಹೇಗೆ ಬಿಗಿತಾ ಇರ್ತಲ್ಲ, ಹಂಗೆ ಎದೆ ಕಟ್ಟಿದಂಗೆ ಮಹೇಂದ್ರಗಿರಿಗೆ ಏನು ಅನುಭವ ಆಗ್ತಿದೆ. ಸಂತೋಷದಿ ಮಹೇಂದ್ರಗಿರಿಯಲ್ಲಿ ಕುಳಿತ ವಾನರರ ಮಧ್ಯೆ ಕುತೂಹಲದಿ ಜಾಂಬವಾನ ಪ್ರಶ್ನಿಸಿದ ಹನುಮನಿಗೆ. ಜಾಂಬವಂತ ನಿಧಾನವಾಗಿ ಮಧ್ಯದಲ್ಲಿ ಕೂತಿರ್ತಾನೆ. ನಿಧಾನವಾಗಿ ಹನುಮನನ್ನು ಪ್ರಶ್ನೆ ಮಾಡ್ತಾನೆ. ನೀ ಸೀತೆಯನ್ನು ಹೇಗೆ ನೋಡಿದಿ? ಸೀತೆನ ಹೆಂಗೆ ಕಂಡೆಪ್ಪ ನೀನು ಅಂತ ಪ್ರಶ್ನೆ ಮಾಡ್ತಾನೆ. ಹೇಗಿದ್ದಾಳೆ ಸೀತೆ ಕುಶಲವಾಗಿದ್ದಾಳೆ? ಹೇಗದಾಳೆ ಸೀತೆ? ನೋಡೋಕೆ ಹೆಂಗದಾಳೆ? ಈ ಪ್ರಶ್ನೆ ಕೇಳ್ತಾನೆ. ರಾವಣ ಅವಳ ಮೇಲೆ ದುಷ್ಕೃತ್ಯ ಎಸಗುತ್ತೀಹನೇ ಹೇಗೆ? ಏನಾದರೂ ನಿತ್ಯ ದೌರ್ಜನ್ಯ ಮಾಡ್ತಾ ಇದ್ದಾನ ಸೀತೆಯ ಮೇಲೆ ರಾವಣ ಅಂತ ಕೇಳ್ತಾನೆ. ಹೇಗಪ್ಪ ಅಂತ ಕೇಳ್ತಾನೆ. ಓ ಹನುಮ, ಹೇಳು ಕಂಡ ಸತ್ಯವನ್ನು, ಮುಂದಿನ ನಿರ್ಧಾರ ಬಗ್ಗೆ ಚಿಂತಿಸು. ಅಲ್ಲಿ ಏನು ಕಂಡು ಬಂದು ಆ ಸ್ಥಿತಿಯನ್ನು ಯಥಾವತ್ತಾಗಿ ಅಲ್ಲಿ ವಾಸ್ತವ ಏನಿದೆ ಅದನ್ನೇ ನಮ್ಮ ಮುಂದೆ ಹೇಳಿಬಿಡು. ನಿನ್ನಿಂದ ಈ ಒಂದು ಮಾಹಿತಿಯನ್ನು ದತ್ತಾಂಶವನ್ನು ಪಡ್ಕೊಂಡು ಮುಂದೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಚಿಂತೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. ತಿಳಿದು ನಿನ್ನಿಂದ ಸತ್ಯವನ್ನು, ಅಲ್ಲಿ ಏನು ಸತ್ಯ ಇದೆ, ಏನು ವಾಸ್ತವ ಇದೆ, ಏನು ವರ್ತಮಾನ ಇದೆ, ಅದನ್ನು ತಿಳ್ಕೊಂಡೇ ನಾವು ಮುಂದಿನ ಹೆಜ್ಜೆ ಇಡೋಣ ಅಂತ ಹೇಳ್ತಾನೆ. ಯಾವುದನ್ನು ಕೇಳಬೇಕು, ಯಾವುದನ್ನು ಬೇಡ, ಹೋಗಿ ರಾಮನ ಬಳಿ ನಿರ್ಧರಿಸೋಣ. ಇಲ್ಲೇನು ಎಲ್ಲ ಹೇಳುವ, ನಾವಿಲ್ಲಿ ಕೂತು ವಿಚಾರ ಮಾಡ್ತೀವಿ. ರಾಮನ ಬಳಿ ಹೋದ ತಕ್ಷಣ ರಾಮಗೆ ನಾವು ಏನು ಹೇಳಬೇಕು, ಏನು ಹೇಳಬಾರದು, ಇದನ್ನು ನಿರ್ಧಾರ ಈಗ ಮಾಡ್ಕೊಂಡು ಹೋಗೋಣ. ಏನು ಹೇಳೋಕ್ಕೆ ಸಾಧ್ಯ ಇದೆ ಅದನ್ನಷ್ಟೇ ಹೇಳೋಣ. ಏನು ರಾಮನಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಹೇಳೋದು ಬೇಡ. ಆ ನಿರ್ಧಾರವನ್ನು ಈಗ ಹೇಳೋದು ನಾವು ಇಲ್ಲೇ ಮಾಡೋಣ. ಅದಕ್ಕೆ ನೀನೇನಿದೆಯಲ್ಲ ಅಲ್ಲಿ ಏನು ಕಂಡಿದೀಯ ಆ ಸತ್ಯಾಂಶಗಳನ್ನು ನಮ್ಮ ಮುಂದೆ ಇಡು ಅಂಥೇಳಿ ಜಾಂಬವಾನ ಹನುಮನಿಗೆ ಹೇಳ್ತಾನೆ. ಕೇಳಿ ಜಾಂಬವಾನ ಪ್ರಶ್ನೆ ರೋಮಾಂಚನದಿ ಹನುಮ ನೆನಪಿಸಿ ಸೀತೆಯನ್ನು
ಕೈ ಮುಗಿದು ಉತ್ತರಿಸಿದ. ಅವೇನು ಪ್ರಶ್ನೆ ಕೇಳ್ತಾನ ಸೀತೆಯ ಬಗ್ಗೆ, ಅವನಿಗೆ ರೋಮಾಂಚನ ಆಗ್ತಿದೆ. ಸೀತೆಯನ್ನು ನೆನೆಸ್ಕೊಳ್ತಾನೆ ಒಂದು ಕ್ಷಣ. ನೆನೆಸ್ಕೊಂಡು ಕೈ ಮುಗಿದು ಜಾಂಬವಂತನಿಗೆ ಅವನ ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ದಾಟುವಾಗ ಸಮುದ್ರ ಕಂಡೆನು ನಾ ಭಯಾನಕ ಅಡೆತಡೆಗಳು ಮತ್ತು ರಮ್ಯ ಸ್ವರ್ಣ ಪರ್ವತ ಶಿಖರ. ನಾ ದಾಟಿ ಹೋಗೋ ಕಾಲಕ್ಕೆ ಸಮುದ್ರದ ಭಯಾನಕತೆಯನ್ನು ಕಂಡೆ, ದೊಡ್ಡ ದೊಡ್ಡ ದೈತ ಅಲೆಗಳನ್ನು ಕಂಡೆ, ಅಲ್ಲಿರುವಂತಹ ಕ್ರೂರ ಜಲಚರಗಳನ್ನು ಕಂಡೆ. ಅಷ್ಟೇ ಅಲ್ಲ, ನನಗೆ ಅಡೆತಡೆಗಳು ಒಡ್ಡುವಂತಹ ಅಲೆಗಳನ್ನು, ಗಾಳಿಯನ್ನು ಕಂಡೆ. ಅದರ ಜೊತೆಗೆ ಸುಂದರವಾದಂಥ ಸ್ವರ್ಣ ಪರ್ವತವನ್ನು ಕೂಡ ನಾನು ನೋಡಿದೆ ಅಂತ ಹೇಳ್ತಾರೆ. ಹೊಡೆದೆ ಬಾಲದಿ ಸಮುದ್ರದಿ ಮೇಲೆದ್ದ ಪರ್ವತ ಗಿರಿ ಶಿಖರಗಳು ತುಂಡು ತುಂಡುಗಳಾಗಿ ಸಿಳಿಯಿತು. ಸೂರ್ಯನಂತಹ ಶಿಖರ ನಡುವೊಂದು ಶಿಖರ ಬಂತು, ಸೂರ್ಯನಂಗಿತ್ತದು, ಪ್ರಖರವಾದಂಥ ಶಿಖರ ಇತ್ತು. ನಾನೇನು ಮಾಡಿದೆ, ನನ್ನ ಬಾಲವನ್ನು ಎತ್ತಿ ಅದನ್ನು ಹೊಡೆದೆ, ಅದು ಪುಡಿ ಪುಡಿಯಾಗಿ ಬಿತ್ತು ಅಂತ ಹೇಳ್ತಾನೆ. ತಿಳಿದು ನನ್ನ ಉದ್ದೇಶ, ಓ ಮಗನೇ ಮುಂದುವರಿಸು ನಿನ್ನ ಪಯಣ ಎಂದಿತ್ತು ಪರ್ವತ. ಆ ಪರ್ವತ ನನ್ನ ಹೊಡೆತಕ್ಕೆ, ನೀ ಯಾಕೆ ಹೊಂಟೆ, ನಿನ್ನ ಉದ್ದೇಶ ಏನಿದೆ ನನಗೆ ಗೊತ್ತಾಯಿತೋ, ಅದಕ್ಕೆ ಮಗನೇ ನೀ ನಿನ್ನ ಪಯಣವನ್ನು ಮುಂದುವರಿಸು ಅಂಥೇಳಿ ಅದು ನನಗೆ ಸಹಕಾರ ಕೊಡಿತು ಅಂತ ಹೇಳ್ತಾನೆ. ನಾನು ಮೈನಕ ಪರ್ವತ ಸಮುದ್ರ ಮಧ್ಯೆ ಇರುವ ವಾಯುದೇವನ ಜೊತೆಗಾರನು ನಿನ್ನ ಚಿಕ್ಕಪ್ಪ. ಅವನು ಇನ್ನೊಂದು ಹೇಳ್ತಾನೆ, ನಾನು ಮೈನಕ ಪರ್ವತ ಅಂತ ಇರ್ತದೆ. ಮೈನಕ ಪರ್ವತ ಹನುಮಾನಿಗೆ ಸಹಾಯ ಮಾಡಲಿಕ್ಕೆ ವಿಶ್ರಾಂತಿ ಮಾಡಂತ ಕೇಳ್ಕೊಂಡಿರ್ತದೆ. ಮುಂದೆ ಅದ್ರ ಮ್ಯಾಗ ಅಲ್ಲಿ ಅದನ್ನು ಹೇಳೋದು ವಿಶ್ರಾಂತವನ್ನು ಬಂದಿರ್ತಾನೆ. ಅದು ಸಮುದ್ರದ ಮಧ್ಯೆ ಇದೆ. ಇವತ್ತು ಆ ನಡುಗಡ್ಡೆ ಇದೆ, ಆದರೆ ದುರ್ದೈವದಿಂದ ಆ ನಡುಗಡ್ಡೆಗಳು ನಮ್ಮ ನಿಯಂತ್ರಣದಿಲ್ಲ, ಅವೆಲ್ಲ ಶ್ರೀಲಂಕಾದ ನಿಯಂತ್ರಣದಲ್ಲಿ ಹೋಗ್ಯಾವ. ಮಧ್ಯೆ ಇರುವೆ ವಾಯುದೇವನ ಜೊತೆಗಾರನು, ಅವನು ವಾಯುದೇವನ ಜೊತೆಗಾರ. ನಿನ್ನ ಚಿಕ್ಕಪ್ಪ, ನಿನಗೇನಾಗಬೇಕು, ಚಿಕ್ಕಪ್ಪನಾಗಬೇಕು. ಓ ಮಗನೇ, ಒಂದಾನೊಂದು ಕಾಲದಲ್ಲಿ ಪರ್ವತಗಳಿಗೆ ರೆಕ್ಕೆಗಳಿದ್ದವು, ಹಾರಾಡುತ್ತಿದ್ದವು ನಮ್ಮಿಂದ. ಅದನ್ನು ನಮ್ಮ ಹೀಗೆ ಹೇಳ್ತಾರಲ್ಲ, ಒಂದಾನೊಂದು ಕಾಲ. ಇಲ್ಲಿ ನೋಡಿ ಒಂದು ತೇಲಿ ಬರ್ತಿದೆ. ಏನಂದರೆ, ಸಾಮಾನ್ಯವಾಗಿ ಜನಪದಗಳಲ್ಲಿನೂ ಕೆಲವೊಂದು ಕಥೆಗಳು ಬರ್ತಾವೆ. ಒಂದು ಕತೆ ಗೊತ್ತಿರಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಅಗದಿ ಜಾಹೀರಿದೆ. ಗಗನ ಆಕಾಶ ಅಷ್ಟು ದೂರ ಯಾಕೆ ಹೋತ ಅನ್ನೋದಕ್ಕೆ ಅಜ್ಜಿ ಹೇಳ್ತಾಳೆ, ಆಕಾಶ ಭಾಳ ಸಮೀಪಿತ್ತು, ಆಕೆ ಒಂದೇನೋ ಕುಟ್ತಿರ್ತಾಳೆ, ಅದು ಆಕೆ ಕೈಯನ್ನು ಒಣಗಿ ಆಕಾಶಕ್ಕೆ ಬೆಳೀತಿರ್ತದೆ. ಆಕೆ ಅದನ್ನು ಬೆದರಿಸಿ ಕೊಡಲಿ, ಅದು ಆಕಾಶ ದೂರ ಹೋಗ್ತದೆ ಅನ್ನುವಂಥ ಒಂದು ಘಟನೆ ಇದೆ. ಇನ್ನೊಂದು ಸುಮೇರ ಸಂಸ್ಕೃತಿಯಲ್ಲಿ, ಸುಮೇರದ ಲಿಖಿತನೂ ಅದಾವಲ್ಲಿ. ಸುಮೇರ ಒಂದು ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಅವರಲ್ಲಿ ಒಂದು ಕತೆ ಬರ್ತಿದೆ. ಆ ಕತೆ ಪ್ರಕಾರ ಏನಾಗ್ತಿದೆ ಅಂದರೆ, ಈಗೇನು ನಮ್ಮ ಭೂಮಿ ಇದಲ್ಲ, ಈ ಭೂಮಿ ಇದು ಈಗಿನ ಸೌರಮಂಡಲದ ಭೂಮಿ ಅಲ್ಲ, ಇದು ಹೊರಗಡೆಗಿತ್ತು. 3700 ವರ್ಷಕ್ಕೊಮ್ಮೆ ಈ ಸೌರಮಂಡಲದಲ್ಲಿ ಹಾಯ್ದು ಹೋಗ್ತಾ ಇತ್ತು ಅಂತ ಹೇಳಿದಾಗ, ಅದಕ್ಕೆ ಒಂದು ಅಂದರೆ ಥೈಮಾಟ್ ಅನ್ನುವಂಥದ್ದು, ಇನ್ನೊಂದು ನಿಯೋಬಸ್ ಅನ್ನೋದು. ಇದು ನಿಯೋಬಸ್, ಅದು ಬಂದು ಹೊಡೆದಾಗ ಅದು ಕೆಳಗೆ ಛಿದ್ರಗೊಳ್ತದ. ಇನ್ನು ಅಖಂಡವಾಗಿ ಈ ನಮ್ಮ ಈಗೇನು ಭೂಮಿ ಇದೆಯಲ್ಲ, ಈ ಸೌರಮಂಡಲದಲ್ಲಿ ಬಂದು ನೆಲೆಸ್ತಿದೆ ಅನ್ನುವಂಥ ಒಂದು ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕತೆ ಸುಮೇರ ಸಂಸ್ಕೃತಿಯಲ್ಲಿ, ಸುಮೇರ ಲಿಟ್ರೇಚರ್ದಲ್ಲಿ ಇದೆ. ಇದರರ್ಥ ಇಷ್ಟೇ ಅಲ್ಲ, ಇವೇನು ತುಂಡುಗಳಾಗಿರ್ತಾವಲ್ಲ ಅವು ಪೃಥ್ವಿಯನ್ನು ಹಂಗೆ ಸುತ್ತಿರ್ತಾವೆ. ಅದಕ್ಕೆ ಅವರೇನು ಹೇಳ್ತಾರೆ ಅಂದ್ರೆ, ಹಿಂದೆ ಪರ್ವತಗಳಿಗೆ ರೆಕ್ಕಿದ್ದು, ಅವು ರೆಕ್ಕೆಗಳಿಂದ ಏನು ಮಾಡ್ತಿದ್ವು ಅಂದ್ರೆ, ಇವು ನಮ್ಮ ಸುತ್ತ, ಈ ಭೂಮಿಯ ಸುತ್ತ ಹಾರಾಡ್ತಿದ್ದವು ಅಂತ ಹೇಳ್ತಾವೆ. ನಮ್ಮಿಂದ ಜೀವಿಗಳಿಗಾಗುವ ತೊಂದರೆ ತಪ್ಪಿಸಲು ರಾಕ್ಷಸರ ಸಂಹಾರ ಪಾಕ ಮತ್ತು ಮಹೇಂದ್ರ ಕತ್ತರಿಸಿದರು ಪರ್ವತಗಳ ರೆಕ್ಕೆಗಳನ್ನು. ಇದನ್ನು ಜನರಿಗೆ ರಕ್ಷಣೆ ಕೊಡೋ ಸಲುವಾಗಿ ಇಲ್ಲಿ ಏನಾಗ್ತಿದೆ ಅಂದರೆ, ಮಹೇಂದ್ರ ಅಂದರೆ ಇಂದ್ರ, ಇಲ್ಲಿ ಪಾಕ್ ಅಂದರೆ ವಿಷ್ಣು ಬರ್ತಾನೆ, ವಿಷ್ಣುವನ್ನ ಕರೀತಾರೆ, ಮಹಾಪುರುಷ ಅಂತಲೂ ಕರೀತಾರೆ. ಅವರು ಏನು ಮಾಡಿದ್ರಂದ್ರೆ, ಈ ಪರ್ವತಗಳ ರೆಕ್ಕೆಗಳನ್ನು ಸಂಹಾರ ಮಾಡಿದರು. ಆವಾಗ ಅವು ರೆಕ್ಕೆ ಕತ್ತರಿಸ್ಕೊಂಡ ನಂತರ ಸಮುದ್ರದಾಗ ಬಂದು ಬಿದ್ದಾವ. ಆ ಬಿದ್ದಂಥವನೇ ಸಣ್ಣ ನಡುಗಡೆಗಳಂತೆ, ಪರ್ವತ ಶಿಖರಗಳನ್ನು ಹೊಂದಿದಂಥ ನಡುಗಡೆಗಳಂತೆ ಕಾಣ್ತಾವ ಅನ್ನುವಂಥ ಒಂದು ಇಲ್ಲಿ ಕಥೆಯನ್ನು ಹೇಳ್ತಾರೆ. ನನ್ನನ್ನು
ಅವರಿಂದ ರಕ್ಷಿಸಿದ ನಿನ್ನ ತಂದೆ ಮತ್ತು ಬಿದ್ದೆನು ನಾನು ಆ ಸಮುದ್ರದಲ್ಲಿ. ನನ್ನನ್ನು ನಿಮ್ಮ ತಂದೆನೇ ರಕ್ಷಣೆ ಮಾಡಿದ ಹನುಮ ಹೇಳ್ತಿರ್ತಾನೆ, ತನ್ನ ಅನುಭವವನ್ನು ಹೇಳ್ಕೊತಿರ್ತಾನೆ ಸಮುದ್ರ ದಾಟುವ ಕಾಲಕ್ಕೆ. ಓ ಹನುಮ, ನಿನ್ನ ಕಾರ್ಯಕ್ಕೆ ಬರೇನು ನಾ ಅಡ್ಡ, ವಿಶ್ರಾಂತಿ ಎನ್ನ ಮೇಲೆ ಹೊಡು. ಅಂದರೆ ಇದೆ ಯಾವುದು ಮೈನಕ್ಕೆ ಬರುತ್ತೆ, ನಾನು ನಿನ್ನ ಕಾರ್ಯಕ್ಕೆ ನಾನು ಬರೋದಿಲ್ಲಪ್ಪ, ನೀ ಬಂದು ನನ್ನ ಮೇಲೆ ವಿಶ್ರಾಂತಿ ತೊಗೊಂಡು ಮುಂದೆ ಹೋಗಂತ ಹೇಳಿ ಆ ಪರ್ವತ ನನಗೆ ಹೇಳಿತಂತ ಹನುಮ ಹೇಳ್ತಾನೆ. ಹೇಳಿ ಹೀಗೆ ಮನುಷ್ಯ ರೂಪದಲ್ಲಿ ಮೈನಕ ಪರ್ವತ ನಂತರ ಮುಳುಗಿತು ಸಮುದ್ರದಲ್ಲಿ. ಆ ಮೈನಕ ಪರ್ವತ ಇಷ್ಟು ಹೇಳಿದ್ದ ಸಮುದ್ರದಾಗ ಮುಳುಗಿತು ಅಂತ ಹೇಳ್ತಾನೆ. ಅಲ್ಲಿಂದ ಅತಿ ವೇಗದಿ ಮುಂದುವರಿಸಿದೆ ನನ್ನ ಪಯಣ. ಆ ಪರ್ವತದ ಜೊತೆಗೆ ಒಂದು ಪ್ರಕರಣ ಆಯಿತು, ಪ್ರಸಂಗವಾಯಿತು. ಅಲ್ಲಿಂದ ನಾನು ಮಾಡಿದೆ, ಮುಂದುವರಿಸಿದೆ ನನ್ನ ಪಯಣ. ಕಂಡೆ ದೂರದಲ್ಲಿ ಸರ್ಪಗಳ ತಾಯಿ ಸುರಸ. ಸುರಸ ಏನದಲ್ಲ, ಇದು ಸರ್ಪಗಳ ತಾಯಿ. ಸೊ ಅವಳನ್ನು ನಾನು ದೂರದಿಂದ ನೋಡಿದೆ ಸಮುದ್ರದಲ್ಲಿ. ನುಡಿದಳು ನನಗೆ ಸುರಸ. ಅವಳೇನು ಮಾಡ್ತಾಳೆ, ನನಗೆ ಹೇಳ್ತಾಳೆ, ಓ ವಾನರ ಶ್ರೇಷ್ಠನೇ, ನಿನ್ನನ್ನು ಭಕ್ಷಿಸುವೆ. ವಾನರ ಶ್ರೇಷ್ಠನೇ ಹನುಮಾನ, ನಿನ್ನನ್ನು ನಾನು ತಿಂದು ಹಾಕ್ತೇನೆ, ಭಕ್ಷಿಸುವೆ. ಬಹಳ ಸಮಯದ ನಂತರ ಆಹಾರ ಸಿಕ್ಕಿದೆ. ಭಾಳ ದಿವಸದಿಂದ ನನಗೆ ಇಂಥ ಆಹಾರ ಸಿಕ್ಕಿಲ್ಲ, ನಾನು ಉಪವಾಸ ಇದ್ದೇನೆ. ಈಗ ನೀ ನನ್ನ ಹುಡುಕೊಂಡು ಬಂದೀಯ ನನಗೆ ಆಹಾರಕ್ಕೆ, ನಾನು ನಿನ್ನನ್ನು ಭಕ್ಷಿಸುತ್ತೇನೆ ಅಂತೇಳಿ ಸುರಸ ಹನುಮಾನ್ ನನಗೆ ಹೇಳ್ತಾಳೆ. ಕೇಳಿ ಸುರಸಾಳ ನುಡಿ ನಿತ್ರಾಣದಲ್ಲಿ ಕೈ ಮುಗಿದು ಅವಳಿಗೆ ನುಡಿದ. ಹೇಳ್ತಾನೆ, ಅವಳ ಮಾತು ಕೇಳಿ ಕೂಡಲೇ ನಿತ್ರಾಣಗೊಂಡೆ, ಕೈ ಮುಗಿದು ಅವಳಿಗೆ ನಾನು ಹೀಗೆ ಹೇಳಿದೆ ಅಂತ ಹೇಳ್ತಾನೆ. ಲಕ್ಷ್ಮಣ ಸೀತೆಯೊಂದಿಗೆ ಬಂದಿಹನು ದಶರಥ ಪುತ್ರ. ನಾ ಯಾಕೆ ಎಲ್ಲಿ ಹೊಂಟೆ ಅನ್ನೋದು ಹೇಳ್ತೀನಿ ನಿನಗೆ. ದಶರಥ ಪುತ್ರ ರಾಮ ತನ್ನ ಮಡದಿ ಸೀತೆ ಮತ್ತು ತಮ್ಮ ಲಕ್ಷ್ಮಣನೊಂದಿಗೆ ಬಂದನ. ರಾಮನ ಅರಣ್ಯಕ್ಕೆ ಬಂದಿರುವನು. ಅಪಹರಿಸಿಯನು ರಾಮನ ಪತ್ನಿ ಸೀತೆಯನ್ನು. ಅವರು ವನವಾಸಕ್ಕೆ ಬರ್ತಾನೆ ರಾಮ. ಇಲ್ಲಿ ವನವಾಸದಲ್ಲಿ ಅರಣ್ಯದಲ್ಲಿ ರಾಮನ ಪತ್ನಿಯಾದ ಸೀತೆಯನ್ನು ಅಪಹರಣ ಮಾಡ್ಯಾನ. ರಾಮನ ಆಜ್ಞೆಯಂತೆ ದೂತನಾಗಿ ಅವಳತ್ತ ಹೊರಟಿರುವೆ. ಮುಂದೆ ನಾವು ಅವ್ರ ಜೊತೆಗೆ ಒಪ್ಪಂದ ಆದ ನಂತರ ಸುಗ್ರೀವನ ಆಜ್ಞೆಯಂತೆ ನಾನೇನು ಮಾಡ್ತಾ ಇದ್ದೇನೆ, ದಕ್ಷಿಣದಲ್ಲಿ ಸೀತೆಯನ್ನು ಹುಡುಕಲಿಕ್ಕೆ ಹೊರಟಿದ್ದೇನೆ. ಈಗ ನಾನು ಲಂಕಾಕ ಸೀತೆಯನ್ನು ಹುಡುಕಲಿಕ್ಕೆ ಹೊರಟಿದ್ದೇನೆ. ಸಹಾಯ ಮಾಡು ನೀ ರಾಮನಿಗೆ. ನನಗೆ ನೀವು ಒಂದು ವೇಳೆ ಸಹಾಯ ಮಾಡಿದಂದ್ರೆ, ನನಗೆ ಏನೋ ತೊಂದರೆ ಕೊಡೋದ್ರೆ ನನ್ನನ್ನು ನೀನು ಬಿಟ್ಟಿದ್ರೆ, ನೀನು ನನಗೆ ಸಹಾಯ ಮಾಡಿದಂಗೆ ಅಲ್ಲ, ನೇರವಾಗಿ ರಾಮನಿಗೆ ಸಹಾಯ ಮಾಡಿದಂಗೆ. ಅದಕ್ಕೆ ನಿನ್ನ ಕರ್ತವ್ಯನೂ ಕೂಡ ರಾಮನಿಗೆ ಸಹಾಯ ಮಾಡೋದು ಇದೆ. ಭೇಟಿಯಾಗಿ ರಾಮ ಸೀತೆಗೆ ಮರಳಿ ಬರುವೆ. ಮತ್ತು ನಾ ಏನು ಮಾಡ್ತಾನೆ, ಸೀತೆಯನ್ನು ಹುಡುಕಾಡಿಕೊಂಡು ಸೀತೆ ಸುದ್ದಿ ತೊಗೊಂಡು ರಾಮ ಹೇಳ್ತಾನೆ, ನೀ ತಿಂತಿ ಅಂತ ಹೇಳಾಕತ್ತೀಯ, ನುಂಗ್ತಾನೆ ಅಂತ ಹೇಳಾಕತ್ತೀಯ, ಅಲ್ಲಿ ತನಕ ತಡಿ ಸ್ವಲ್ಪ, ನನ್ನ ಕಾರ್ಯ ಮುಗಿಸ್ಕೊಂಡು ನಿನ್ನ ಬಳಿ ಬರ್ತಾನೆ, ಆವಾಗ ನೀನು ನನ್ನನ್ನು ನುಂಗು. ಇಲ್ಲಿ ಪುಣ್ಯಕೋಟಿ ಕತೆ ಬರ್ತದೆ ನೋಡ್ರಿ, ಹಂಗೆ ಅಥವಾ ಹುಲಿಗೆ ಹೇಳಿ ಬರ್ತದೆ, ನನ್ನ ಮಗುವಿಗೆ ಒಂದು ಇದನ್ನು ಹಚ್ಚಿ ಬರ್ತೇನೆ ಮತ್ತು ನೀನು ತಿನ್ನಾಕೆ ಅಂತ ಹೇಳ್ತಲ್ಲ. ಇಲ್ಲಿ ಅದೇ ಇದೆ ಸುರ್ಸಾಗಿ ಹೇಳ್ತಾನೆ ನಾವು, ನೀ ತಿನ್ಬೇಕಂತೀಯ, ತಿನ್ನೋಕೆ ನನ್ನ ಕಾರ್ಯ ಇದೆ, ರಾಮನ ಕಾರ್ಯ ಇದೆ, ನಾ ಹೋಗಿ ಅದರ ಕಾರ್ಯ ಮುಗಿಸಿ ಪುನಃ ನಿನ್ನ ಹತ್ರ ಬರ್ತೇನೆ ಆಹಾರವಾಗಿ ಅಂತ ಹನುಮ ಸುರ್ಸಾಳಿಗೆ ಹೇಳ್ತಾನೆ. ಇನ್ನು ಮುಂದೆ ಏನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.